ರೈತರು ಹೋರಾಟಕ್ಕೆ ಕುಳಿತಾಗ ಸರ್ವೆಗೆ ಬಂದಿದ್ದಾರೆ. ಸರ್ಕಾರ ಹೇಳಿದಾಗಲೇ ಅಧಿಕಾರಿಗಳು ಬಂದಿರಬೇಕು. ವಿಜಯಪುರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ. ಆದಂತಹ ಘಟನೆಯ ಬಗ್ಗೆ ನಿಖಿಲ್ ಮಾತನಾಡಿದ್ದಾರೆ. 90ಕ್ಕೂ ಹೆಚ್ಚು ದಿನಗಳು ಅಲ್ಲಿರ್ತಕ್ಕಂಥ ರೈತಾಪಿ ವರ್ಗ ಬೀದಿಲಿ ಕೂತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ವಯಸ್ಸಾಗಿರ್ತಕ್ಕಂಥವರು, ಹೆಣ್ಮಕ್ಳು, ಯುವಕರು, ಸಣ್ಣ ಮಕ್ಕಳುಗಳು ತಮ್ಮ ಫಲವತ್ತಾದಂಥ ಪಿತ್ರಾರ್ಜಿತ ಆಸ್ತಿಯನ್ನು ಉಳಿಸ್ಕೊಳ್ತಕ್ಕಂಥದಕ್ಕೆ ಹೋರಾಟ ಏನು ಕಟ್ಟಿದ್ದಾರೆ ಅಂಥವ್ರ ಮೇಲೆ ನಿನ್ನೆ ಅಧಿಕಾರಿಗಳು ಬಹುಶಃ ಸರ್ಕಾರ ಆದೇಶ ಹೊರಡಿಸಿರ್ತಾರೆ. ಇಲ್ಲಾಂದ್ರೆ ಅಧಿಕಾರಿಗಳು ಯಾಕೆ ಬರ್ತಾರೆ? JMC ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ರೈತರು ಏಕಾಏಕಿ ಆಕ್ರೋಶಭರಿತರಾಗಿ ಕೈಯಲ್ಲಿ ಪೊರಕೆಯನ್ನು ಇಟ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಅಂದರೆ ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಚುನಾಯಿತಿ ಪ್ರತಿನಿಧಿಗಳು. ಆ ಭಾಗದಲ್ಲಿ ಒಂದು 26 ಹಳ್ಳಿಗಳು ಬರುತ್ತೆ, ಅದರಲ್ಲಿ 9 ರೆವಿನ್ಯೂ ಗ್ರಾಮಗಳು ಬರುತ್ತೆ. 2 ಪಂಚಾಯಿತಿಗಳಲ್ಲಿ ಸುಮಾರು 9,000